ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಪಾಠ ಕಲಿಸುತ್ತೆ. ಒಂದು ಕ್ಷಣದ ಸಂತೋಷಕ್ಕಾಗಿ ಇತರರನ್ನು ಆಡಿಕೊಂಡು ನಗಬೇಡಿ. ಮೊದಲು ನಿಮಗಾಗಿ ಸುರಕ್ಷಿತ ನೆಲೆಯನ್ನು ಮಾಡಿಕೊ, ನಂತರ ಇತರರ ಬಗ್ಗೆ ಯೋಚಿಸು. ನಿನ್ನ ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಬೇರೊಬ್ಬರಿಗೆ ಬೇಸರವಾದರೂ ಪರವಾಗಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಸ್ವಾಭಿಮಾನವನ್ನು ಬಿಟ್ಟು ಬದುಕಬೇಡಿ. ಪ್ರೀತಿ ಎಂದರೆ ಕಾಡುವುದಲ್ಲ, ಪ್ರಾಣ ಇರುವವರೆಗೂ ನೆರಳಾಗಿ ಕಾಯುವುದು. ಬಯಸಿ ಹೋಗುವ ಪ್ರೀತಿಗಿಂತ ಬಯಸಿ ಬಂದ ಪ್ರೀತಿಯನ್ನು ಮತ್ತು ಹೃದಯವನ್ನು ಪ್ರೀತಿಸಿ. ನೀತಿ ಪಾಠ ಹೇಳುವವರೆಲ್ಲ ಊಟ ಹಾಕಲ್ಲ, ಹಸಿದವನಿಗೆ ಆದರ್ಶಗಳು ಉಪಯೋಗಕ್ಕೆ ಬರಲ್ಲ. ಭಾವನೆಗಳು ಹೆಚ್ಚಾದಾಗ ಸಣ್ಣ ರಿಯಾಕ್ಷನ್ ಕೂಡ ಅತಿ ದೊಡ್ಡದಾಗಿ ಪರಿಣಮಿಸುತ್ತೆ. ದುಡ್ಡು ಬದುಕಿಗೆ ಅವಶ್ಯ ಎಂಬುದು ಎಷ್ಟು ಸತ್ಯವೋ, ಬದುಕಿಗೆ ದುಡ್ಡೊಂದೇ ಅವಶ್ಯವಲ್ಲ ಎಂಬುದು ಅಷ್ಟೇ ಸತ್ಯ. ನಾವು ಮೌನವಾದಷ್ಟು ಜನರು ಹೆಚ್ಚು ಅರ್ಥವಾಗ್ತಾ ಹೋಗ್ತಾರೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ವಾದಿಸಬೇಡ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಮಾತು ಸಂಬಂಧವನ್ನು ಕೂಡಿಸುವಂತೆ ಇರಬೇಕು ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಇರಬಾರದು. ಯಾವಾಗ ನಿಮ್ಮ ಸಮಯ ಸರಿಯಾಗಿರುವುದಿಲ್ವೋ ಆಗ ಜನ ನಿಮ್ಮ ಕ್ಷಮತೆಯನ್ನೇ ಪ್ರಶ್ನಿಸುತ್ತಾರೆ. ಕೋಪದಿಂದ ಬಿಟ್ಟು ಹೋದವರು ಒಂದು ವೇಳೆ ತಿರುಗಿ ಬಂದರೂ ಬರಬಹುದು, ಆದರೆ ಮುಗುಳ್ನಗುತ್ತಾ ಬಿಟ್ಟು ಹೋದವರು ಯಾವತ್ತೂ ತಿರುಗಿ ಬರುವುದಿಲ್ಲ. ಯಾರು ನಿಮ್ಮ ನೋವಿಗೆ ಸ್ಪಂದಿಸೋದಿಲ್ವೋ ಅವರಿಗೆ ನೀವು ಕಷ್ಟ ಹೇಳಿಕೊಳ್ಳುವುದಕ್ಕೆ ಯಾವುದೇ ಅರ್ಥವಿಲ್ಲ. ಜೀವನ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮವರು ನಮ್ಮ ಜೊತೆ ಇದ್ದಾಗ ಎಲ್ಲವೂ ಒಳ್ಳೆಯದೆನಿಸುತ್ತೆ. ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವದವರಿರುತ್ತಾರೆ. ಒಬ್ಬರು ಎಲ್ಲವನ್ನು ಹೇಳಿಕೊಳ್ಳುವವರು, ಮತ್ತೊಬ್ಬರು ಎಲ್ಲವನ್ನು ಎಲ್ಲರಿಂದ ಮುಚ್ಚಿಡುವವರು. ಯಾವ ವ್ಯಕ್ತಿಯು ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ. ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢವನ್ನಾಗಿಸಿ. ಇನ್ನೊಬ್ಬರ ಮೇಲೆ ನಿರ್ಭರವಾಗಿರುವುದು ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ನಿಮ್ಮ ಸಿಟ್ಟು ಮತ್ತು ಪ್ರೀತಿ ನಿಮ್ಮವರು ಎನಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಡಿ. ಜನರು ತಮ್ಮದಲ್ಲದ ವಸ್ತುವನ್ನು ಕಳೆದುಕೊಳ್ಳಲು ಹೆದರುತ್ತಾರೆ. ಪ್ರೇಮ ತುಂಬ ದುರ್ಲಭ, ಅದನ್ನು ಹಿಡಿದಿಡಿ. ಕ್ರೋಧ ತುಂಬ ಕೆಟ್ಟದ್ದು, ಅದನ್ನು ಅದುಮಿಡಿ. ಅಂಜಿಕೆ ತುಂಬ ಭಯಾನಕವಾಗಿತ್ತು, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಮುಂದುವರಿಯಬೇಕಾ? ಹಾಗಾದರೆ ಕಿವುಡರಾಗಿ ಬಿಡಿ. ಯಾಕೆಂದರೆ ಇಲ್ಲಿ ಆದಷ್ಟು ಜನರ ಮಾತುಗಳು ನಿಮ್ಮ ಮನೋಬಲವನ್ನು ಕುಗ್ಗಿಸುವ ಕೆಲಸ ಮಾಡುತ್ತೆ. ಈಗಂತೂ ಸಂತೋಷ ಸಿಕ್ಕರೂ ಒಂದು ತರಹದ ಭಯ ಕಾಡುತ್ತೆ. ಈ ಸಂತೋಷಕ್ಕೆ ಎಷ್ಟು ಬೆಲೆಯನ್ನು ಪಾವತಿಸಬೇಕಾಗುತ್ತೋ ಅಂತ. ಯಾರನ್ನು ಸೋಲಿಸಬೇಕು ಎನ್ನುವ ಉದ್ದೇಶ ನಮ್ಮದಲ್ಲ, ಆದರೆ ನಾವು ನಮ್ಮ ಲೆಕ್ಕವಿಲ್ಲದಷ್ಟು ಮುಂದೆ ಸಾಗಬೇಕು ಎನ್ನುವ ಹಠ ಇದೆ. ಯಾವಾಗಲೂ ಸೋಲನ್ನೊಪ್ಪಿಕೊಳ್ಳದ ನಿಮ್ಮ ಈ ಅಭ್ಯಾಸವೇ ಮುಂದೆ ಒಂದು ದಿನ ನಿಮ್ಮ ಗೆಲುವಿನ ಅಭ್ಯಾಸವಾಗಿ ಬಿಡುತ್ತೆ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಮನುಷ್ಯ ಸಣ್ಣ ಕಲ್ಲಿನಿಂದ ಎಡವುತ್ತಾನೆ ಹೊರತು ದೊಡ್ಡ ಪರ್ವತದಿಂದಲ್ಲ. ಯಾರನ್ನಾದರೂ ಪ್ರೀತಿ ಕಟ್ಟೆ ತುಂಬಿ ಒಡೆಯುವಷ್ಟು ಇಷ್ಟಪಡಿ, ಆದರೆ ಅದನ್ನೇ ಅಭ್ಯಾಸ ಮಾಡಿಕೊಳ್ಳಬೇಡಿ. ಈ ಅಭ್ಯಾಸವನ್ನು ಬದಲಾಯಿಸುವಷ್ಟರಲ್ಲಿ ಮನುಷ್ಯ ಒಡೆದು ಹೋಗಿರುತ್ತಾನೆ. ನಿಮ್ಮ ಜೀವನದಲ್ಲಿ ಯಾರಿಗೂ ಯಾವ ವ್ಯಕ್ತಿಗೂ ತುಂಬ ಮಹತ್ವ ಕೊಡಬೇಡಿ. ಆ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆಯಿಂದ ನಿಮ್ಮ ಮೇಲೆ ನಿಮಗೆ ಕೋಪ ಬರಬಹುದು. ಯಾವಾಗ ನಿಮ್ಮನ್ನು ನೀವು ಹುಡುಕಲು ಪ್ರಯತ್ನಿಸುತ್ತೀರೋ ಆಗ ಜೀವನದ ನಿಜವಾದ ಸಂಘರ್ಷ ಅರ್ಥವಾಗುತ್ತೆ. ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಸಮರ್ಪಣ ಭಾವವನ್ನು ಯಾರ ಮೇಲೂ ಇಡಬೇಡಿ. ಅವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಮನವರಿಕೆ ಆಯಿತು, ಇಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಂದು. ಕೊಡಲು ಶುರು ಮಾಡಿ ತಾನಾಗಿಯೇ ಬರಲು ಪ್ರಾರಂಭವಾಗುತ್ತೆ. ಅದು ಗೌರವವೇ ಆಗಲಿ ಅಥವಾ ಸಂಪತ್ತೇ ಆಗಲಿ. ಮನುಷ್ಯ ಏನು ಬೇಕಾದರೂ ಮರೆಯಬಹುದು, ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ನೀಡಿರೋದಿಲ್ವೋ ಆ ಕ್ಷಣಗಳನ್ನು ಅವನು ಎಂದೂ ಮರೆಯುವುದಿಲ್ಲ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಬೇಡ ಎಂದು ಬಿಟ್ಟು ಹೋಗುವವರಿಗಾಗಿ ಗೋಗರೆಯದಿರಿ. ಒಂದು ಮಾತು ನೆನಪಿಡಿ, ಯಾರ ಮುಂದೆಯೂ ಯಾವುದೇ ಕಾರಣಕ್ಕೂ ಅಂಗಲಾಚಬೇಡಿ. ಇದರಿಂದ ನಿಮಗೆ ಗೌರವವಾಗಲಿ ಅಥವಾ ಪ್ರೀತಿಯಾಗಲಿ ದೊರೆಯೋದಿಲ್ಲ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ದರೆ ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ. ತಾಳ್ಮೆಯಿಂದಿರಿ. ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ಯಾವಾಗಲೂ ಒಳ್ಳೆಯ ಮನುಷ್ಯರಾಗಲು ಸಾಧ್ಯವೇ ಇಲ್ಲ. ಯಾರು ಹೇಳುತ್ತಾರೆ ನೀನು ದೇವರೇ ಆಗುವಂತ? ಬರೀ ಮನುಷ್ಯನಾಗಿ ನೋಡು, ಎಲ್ಲವೂ ಬದಲಾಗುತ್ತೆ. ಜಾಸ್ತಿ ಶಬ್ದಗಳಿಂದ ಸ್ವಲ್ಪ ಹೇಳುವುದಕ್ಕಿಂತ ಕಮ್ಮಿ ಶಬ್ದಗಳಲ್ಲಿ ಜಾಸ್ತಿ ಹೇಳುವುದನ್ನು ಕಲಿಯಿರಿ. ಪ್ರಯತ್ನಿಸಿ, ಮೌನವಾಗಿರಿ. ಜನರು ತಾವಾಗೆ ನಿಮಗೆ ಗೌರವವನ್ನು ನೀಡುತ್ತಾರೆ. ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಾಗದೇ ಇದ್ದಾಗ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸಿ. ಇದರಿಂದ ಎಲ್ಲವೂ ಬದಲಾಗುತ್ತೆ. ಬೇರೆಯವರಿಂದ ಯಾವ ನಿರೀಕ್ಷೆಯನ್ನು ಇಟ್ಕೋಬೇಡಿ, ಇದು ನಿಮ್ಮನ್ನು ದುರ್ಬಲಗೊಳಿಸುತ್ತೆ. ಜೀವನದಲ್ಲಿ ಸ್ವಲ್ಪ ನಗುವುದನ್ನು ಕಲಿಯಿರಿ, ಆಗ ಮಾತ್ರ ನಿಮ್ಮ ಜೀವನವೂ ಸುಂದರವಾಗುತ್ತೆ.
ಈ ಜೀವನವು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ತುಂಬ ಅವಕಾಶಗಳನ್ನು ನೀಡುತ್ತೆ. ನಿರ್ಧಾರ ಮಾತ್ರ ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ಎಲ್ಲರಿಗೂ ತಮ್ಮ ಸುಖವೇ ಮೊದಲು, ಬೇರೆಯವರ ಕಾಳಜಿ ಅವರಿಗೆ ಟೈಮ್ ಸಿಕ್ಕಾಗ ಮಾಡ್ತಾರೆ ಅಷ್ಟೆ. ಜೀವನದ ಗಾಡಿಯು ಸರಿಯಾಗಿ ಹಳಿಯ ಮೇಲೆ ಇದ್ದಾಗ ಎಲ್ಲರೂ ಜೊತೆಯಾಗಿ ನಡೆಯುತ್ತಾರೆ. ಯಾವಾಗ ಗಾಡಿಯು ಹಳಿಯಿಂದ ಇಳಿಯಿತು ಎಂದರೆ ಎಲ್ಲರೂ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗಿಬಿಡುತ್ತಾರೆ. ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕೆಂದರೆ ನನ್ನ ಜೊತೆ ಏನಾಗುತ್ತಿದೆ ಎಂದು ಯೋಚಿಸುವುದಕ್ಕಿಂತ ನಾ ಏನು ಮಾಡುತ್ತಿದ್ದೇನೆ ಎಂಬುದನ್ನು ಯೋಚಿಸಿ. ಜೀವನದಲ್ಲಿ ಹಣ ಮತ್ತು ಶಕ್ತಿಗಿಂತಲೂ ಸ್ವಭಾವ ಮತ್ತು ಸಂಬಂಧಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಮಾತು ನಮ್ಮ ಅಧಿಕಾರ, ಚರಿತ್ರೆ ಮತ್ತು ಗೌರವದ ಮೇಲೆ ಬಂದಾಗ ಅಹಂಕಾರದ ಅವಶ್ಯಕತೆಯೂ ಇದೆ. ಸಂಬಂಧ ನಿಭಾಯಿಸಲು ಸುಂದರವಾಗಿರುವುದಕ್ಕಿಂತ ತಿಳುವಳಿಕೆಯುಳ್ಳ ಸಂಗಾತಿಯ ಅವಶ್ಯಕತೆ ಇದೆ. ಅಳುವುದರಿಂದ ನೋವು ಕಡಿಮೆ ಆಗುವುದಿಲ್ಲ, ಆದರೆ ಹೃದಯಕ್ಕೆ ಮಾತ್ರ ಸಮಾಧಾನ ಸಿಗುತ್ತೆ. ನಿಮ್ಮನ್ನು ರಮಿಸುವ ಹಕ್ಕು ಇರುವವರ ಮೇಲೆಯೇ ಕೋಪಿಸಿಕೊಳ್ಳಿ. ಯಾರ ಜೀವನದಲ್ಲಿ ನಿಮ್ಮನ್ನು ಪ್ರತಿ ಬಾರಿ ಅವಮಾನ ಮಾಡಲಾಗುತ್ತೋ ಅವರ ಜೀವನದಲ್ಲಿ ನಿಮ್ಮ ಹೆಜ್ಜೆ ಗುರುತೇ ಇಲ್ಲದ ಹಾಗೆ ದೂರವಾಗಿ ಬಿಡಿ. ಎಷ್ಟು ವಿಚಿತ್ರ ಜನ ಎಂದರೆ ಒಂದು ಮಾತು ಹಿಡಿದುಕೊಂಡು ಮನುಷ್ಯನನ್ನೇ ಬಿಟ್ಟು ಬಿಡುತ್ತಾರೆ. ಪ್ರೀತಿಯು ಸತ್ಯವಾಗಿದ್ದರೆ ಅದು ನಿಮ್ಮ ಪರೀಕ್ಷೆ ಅಲ್ಲ, ಪ್ರತೀಕ್ಷೆಯನ್ನು ಮಾಡುತ್ತೆ. ಸಮಯ ಒಂದೇ ಥರ ಇದ್ದಿದ್ರೆ ನಮ್ಮವರ ಪರಿಚಯ ಆಗುತ್ತಲೇ ಇರಲಿಲ್ಲ. ಸಂಗಾತಿ ಬಡವನಾಗಿದ್ರೂ ಪರವಾಗಿಲ್ಲ, ಒಳ್ಳೆಯವನಾಗಿರಬೇಕು ಮತ್ತು ನಿಮಗೆ ಗೌರವ ಕೊಡಬೇಕು. ಬಡತನದಲ್ಲಿ ಜೀವನ ಸಾಗಿಸಬಹುದು, ಆದರೆ ಒಬ್ಬ ಕೆಟ್ಟ ವ್ಯಕ್ತಿಯೊಂದಿಗೆ ಜೀವನ ಸಾಗಿಸುವುದು ತುಂಬ ಕಷ್ಟ. ಪುಸ್ತಕಗಳಿಂದಲೇ ಎಲ್ಲ ಪಾಠವನ್ನು ಕಲಿಯಬೇಕೆಂದೇನಿಲ್ಲ. ಜೀವನದಲ್ಲಿ ಕೆಲವು ಪಾಠಗಳನ್ನು ಜೀವನ ಮತ್ತು ಸಂಬಂಧಗಳೇ ಕಲಿಸಿಕೊಡುತ್ತೆ. ಪ್ರತಿಯೊಬ್ಬರಲ್ಲೂ ಏನಾದರೂ ಪ್ರತಿಭೆ ಇದ್ದೇ ಇರುತ್ತೆ, ಆದರೆ ಜನ ಬೇರೆಯವರ ರೀತಿಯಾಗಲು ಹೋಗಿ ಎಲ್ಲವನ್ನೂ ಕಳೆದುಕೊಂಡು ಬಿಡುತ್ತಾರೆ. ಯೋಚನೆ ಮತ್ತು ಮನಸ್ಸು ಸುಂದರವಾಗಿದ್ದರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತೆ. ನನ್ನ ಹತ್ತಿರ ತುಂಬ ನಾಳೆಗಳಿವೆ ಎಂಬ ಯೋಚನೆಯಲ್ಲಿ ಇವತ್ತಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡಿ. ಒಬ್ಬ ಒಳ್ಳೆಯ ವ್ಯಕ್ತಿಯೊಂದಿಗೆ ಯಾವತ್ತೂ ಕೆಟ್ಟದಾಗಿ ನಡೆದುಕೊಳ್ಳಬೇಡಿ. ಅವರಿಗೆ ಮಾಡಿದ ಮೋಸದಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಆಗುವ ಸಂದರ್ಭ ತಂದುಕೊಳ್ಳಬೇಡಿ. ನಷ್ಟವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರುವವರೇ ಲಾಭವನ್ನು ಗಳಿಸುತ್ತಾರೆ. ಅದು ವ್ಯಾಪಾರದಲ್ಲಾಗಲಿ ಅಥವಾ ಸಂಬಂಧದಲ್ಲಾಗಲಿ. ಜಗತ್ತಿನಲ್ಲಿ ಸಾವಿರಾರು ಸಂಬಂಧಗಳನ್ನು ಮಾಡಿ, ಆದರೆ ಒಂದು ಸಂಬಂಧ ಮಾತ್ರ ಹೇಗಿರಬೇಕೆಂದರೆ ಆ ಸಾವಿರಾರು ಜನ ನಿಮ್ಮ ವಿರುದ್ಧವಾಗಿ ನಿಂತಾಗ ಆ ಒಂದು ಸಂಬಂಧ ಮಾತ್ರ ನಿಮ್ಮ ಜೊತೆಯಾಗಿ ನಿಲ್ಲಬೇಕು. ಗೌರವ ಕೊಡುವುದನ್ನು ಕಲಿಯಿರಿ. ಜೀವನ ಮರಳಿ ಬರುವುದಿಲ್ಲ ಮತ್ತು ಜೀವನದಿಂದ ಹೋದವರು ಕೂಡ ಮರಳಿ ಬರುವುದಿಲ್ಲ. ಸ್ಪರ್ಧೆ ಹೇಗಿರಬೇಕೆಂದರೆ ಬೇರೆಯವರ ಗೆಲುವಿಗಿಂತಲೂ ನಿನ್ನ ಸೋಲಿನ ಚರ್ಚೆ ಆಗಬೇಕು. ಕುದುರೆಯ ಹಿಂದೆ ಮತ್ತು ಹಣ ಇದ್ದವರ ಮುಂದೆ ಯಾವತ್ತೂ ನಡೆಯಬಾರದು. ಅವರು ಯಾವಾಗ ಬೇಕಾದರೂ ಒದೆಯಬಹುದು. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದರೆ ಮಾತನಾಡಲಿ. ಸಣ್ಣ ಬುದ್ಧಿ ಹೊಂದಿದವರೇ ಇಂತಹ ಕೆಲಸ ಮಾಡೋದು. ಕೆಲವು ಜನ ಹೃದಯ ಮತ್ತು ಮನಸ್ಸಿನಿಂದ ಹೇಗೆ ತೊಲಗುತ್ತಾರೆ ಎಂದರೆ ಅವರು ದ್ವೇಷ ಮಾಡಲು ಅರ್ಹರಾಗಿರುವುದಿಲ್ಲ. ಯಾರು ಹೃದಯದಿಂದ ಪ್ರಾಮಾಣಿಕರಾಗಿರುತ್ತಾರೋ ನಿಮ್ಮ ಜೊತೆ ದಿನಾಲೂ ಜಗಳವಾಡಬಹುದು, ಆದರೆ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಏನು ಮಾಡುವುದು? ಸ್ವಲ್ಪ ಕಠೋರವಾಗಿರಬೇಕಾಗುತ್ತೆ, ಇಲ್ಲಾಂದರೆ ಜನ ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಸಂಬಂಧ ನಿಭಾಯಿಸಬೇಕೆಂದರೆ ಈ 50 ಗ್ರಾಂ ನಾಲಿಗೆಯು 60 kg ಇರುವ ಈ ದೇಹದ ಮೇಲೆ ಭಾರವಾಗಬಾರದು. ಸತ್ಯವಂತರಿಗೆ ಸುಳ್ಳಿನ ಬಗ್ಗೆ ಅರಿವಿಲ್ಲದಿದ್ರೂ ಸುಳ್ಳುಗಾರರಿಗೆ ಸತ್ಯದ ಅರಿವು ಇದ್ದೇ ಇರುತ್ತೆ. ನೀರು ಮರ್ಯಾದೆಯನ್ನು ಮುರಿದ್ರೆ ನಾಶವಾಗುತ್ತೆ, ಮಾತು ಮರ್ಯಾದೆಯನ್ನು ಮುರಿದ್ರೆ ಸರ್ವನಾಶವಾಗುತ್ತೆ.